ಜೀ ಕನ್ನಡ ನ್ಯೂಸ್ಗೆ ನೂತನ ಸಚಿವರ ಪಟ್ಟಿ ಲಭ್ಯವಾಗಿದೆ. ಎಐಸಿಸಿ ಮೂಲದ ಮಾಹಿತಿ ಇದು. ನೂತನವಾಗಿ ಯಾವೆಲ್ಲ ಸಚಿವರು ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಕಳೆದ 2 ತಿಂಗಳಿನಿಂದ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ನಡೀತಾನೆ ಇತ್ತು. ನೂತನ ಸಚಿವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಾಯಂಕಾಲ ಪ್ರಮಾಣ ವಚನಕ್ಕೆ ಆಗಮಿಸುವಂತೆ ಕರೆ ಮಾಡ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಸೊ ಬಹುತೇಕ ಸಂಜೆ ಪ್ರಮಾಣ ವಚನ ಫಿಕ್ಸ್. ಹಾಗಾದ್ರೆ ಯಾರೆಲ್ಲ ಇದ್ದಾರೆ ಈ ಸಚಿವ ಸಂಪುಟದಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ, KM ಶಿವಲಿಂಗೇಗೌಡರು ಸಚಿವ ಸ್ಥಾನವನ್ನ ಅಲಂಕರಿಸಲಿದ್ದಾರೆ. ಜೊತೆಗೆ ಶಿವರಾಜ್ ತಂಗಡಗಿ ಈ ಸಚಿವ ಸಂಪುಟದಲ್ಲಿ ಅವಕಾಶವನ್ನ ಮಗದೊಮ್ಮೆ ಪಡೆದುಕೊಂಡಿದ್ದಾರೆ. ಡಾಕ್ಟರ್ ಅಜಯ್ ಸಿಂಗ್ ನೂತನ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಇನ್ನು PM ನರೇಂದ್ರ ಸ್ವಾಮಿ ಅವರು ಕೂಡ ಸಚಿವ ಸ್ಥಾನದಲ್ಲಿ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಮೀರ್ ಅಹಮದ್ ಹೌದಾ ಅಲ್ವಾ, ಸಿಗುತ್ತಾ ಇಲ್ವಾ ಅನ್ನುವಂಥ ಗೊಂದಲ ಇತ್ತು. HC ಬಾಲಕೃಷ್ಣ ಅವರಿಗೆ ಸಚಿವ ಸ್ಥಾನದಲ್ಲಿ ಸಂಪುಟದಲ್ಲಿ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಕಳೆದ ಬಾರಿ ಕೃಷಿ ಸಚಿವರಾಗಿ ಕಾರ್ಯನಿರ್ವಹಿಸಿದಂತ ಚಲುವರಾಯಸ್ವಾಮಿ ಅವರು ಸಚಿವ ಸಂಪುಟದಲ್ಲಿದ್ದಾರೆ. ಟಿ ರಘುಮೂರ್ತಿ ಅವರ ಹೆಸರು ಕೂಡ ಕೇಳಬಂದಿದೆ. ರುದ್ರಪ್ಪ ಲಮಾಣಿ ಅವರು ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಸಚಿವ ಸಂಪುಟದಲ್ಲಿ ನೀವು ಗಮನಿಸಬಹುದು ಯಾವ ರೀತಿ ಅಳೆದು ತೂಗಿ ನಿರ್ಧಾರವನ್ನ ತಗೊಂಡಿದ್ದಾರೆ ಅಂತ. ಸಿದ್ದರಾಮಯ್ಯನವರು ಈ ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ DK ಶಿವಕುಮಾರ್ ಅವರ ಬೇಡಿಕೆ ಏನಿತ್ತು ಅದಕ್ಕೆ ಇಲ್ಲಿ ಪ್ಲಸ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಅಚ್ಚರಿಯ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ, ಅದನ್ನ ನೋಡ್ಬೇಕು. ನೋಡಿ, ಕಳೆದ ಬಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥ ಸಂತೋಷ್ ಲಾಡೋರ್ ಇರ್ಬೋದು, ಜಮೀರ್ ಅಹಮದ್ ಇರ್ಬೋದು, ಶಿವರಾಜ್ ತಂಗಡಗಿ ಇರ್ಬೋದು, ಚಲುವರಾಯಸ್ವಾಮಿ ಇರ್ಬೋದು, ಇವರೆಲ್ಲರೂ ಕೂಡ ತಮ್ಮ ಸಚಿವ ಸ್ಥಾನವನ್ನ ಮುಂದುವರಿಸ್ತಾರೆ. ಈ ಸತಿ ನೋಡಿ, ಅಜಯ್ ಸಿಂಗ್, HC ಬಾಲಕೃಷ್ಣ, ಟಿ ರಘುಮೂರ್ತಿ, ನರೇಂದ್ರ ಸ್ವಾಮಿ, ರಿಜ್ವಾನ್ ಅರ್ಷದ್ ಇವರು ಹೊಸದಾಗಿ ಸಂಪುಟಕ್ಕೆ ಸೇರ್ಪಡೆ ಆಗ್ತಾ ಇರೋದು. ಬಟ್ ನಾಗೇಂದ್ರ ಅವರ ವಿಚಾರದಲ್ಲಿ ಯಾವ ಆಧಾರದಲ್ಲಿ ಮಗದೊಮ್ಮೆ ಸಚಿವ ಸಂಪುಟಕ್ಕೆ ತಗೋತಾ ಇದ್ದಾರೋ ಗೊತ್ತಿಲ್ಲ. ಬಟ್ ಇದು ಎಷ್ಟರ ಮಟ್ಟಿಗೆ ಪ್ಲಸ್ ಆ್ಯಂಡ್ ಮೈನಸ್ ಆಗುತ್ತೆ ಕಾದು ನೋಡಬೇಕು. ಇನ್ನು ಗಾಯತ್ರಿ ಶಾಂತೇಗೌಡ MLC ಆಗಿ ಕಾರ್ಯನಿರ್ವಹಿಸುವಂತಹ ಸಂದರ್ಭದಲ್ಲಿ ಅವರಿಗೆ ಅದೃಷ್ಟದಲ್ಲಿ ಈ ಒಂದು ಸ್ಥಾನ ಒಲ್ದಿದೆ ಅಂತ ಅನ್ಬೇಕಾ, ಅಥವಾ ಕಾಂಗ್ರೆಸ್ನಲ್ಲಿ ಅವರ ಸೇವೆಯನ್ನು ಪರಿಗಣನೆಗೆ ತೆಗೆದುಕೊಂಡು ಸಿಕ್ಕಿರುವಂತಹ ಅವಕಾಶ ಅನ್ಬೇಕಾ? ಸೊ ಸಚಿವ ಸಂಪುಟ ಅಂದಾಗ ತೆಗೆದುಕೊಂಡಿರುವಂಥ ಹೈಕಮಾಂಡ್ನ ನಿರ್ಧಾರ ಇದು, ಅಥವಾ ಮಹಿಳಾ ಕೋಟದಲ್ಲೂ ಕೂಡ ಪರಿಗಣನೆಗೆ ತೆಗೆದುಕೊಂಡಿರ್ಬೋದು. ಇನ್ನು ಲಕ್ಷ್ಮಣ್ ಸವದಿ ವಿಚಾರಕ್ಕೆ ಬರೋದಾದ್ರೆ ನೀವು ಗಮನಿಸಬಹುದು, ಕೊಟ್ಟಿರುವಂಥ ಮಾತನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಅವಕಾಶಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಶಿವಲಿಂಗೇಗೌಡರಿಗೆ ಆಧಾರದಲ್ಲಿ ಸಿಕ್ಕಿರುವಂಥದ್ದು. ಇದರ ಜೊತೆಗೆ ನೀವು ಗಮನಿಸ್ತಾ ಇದ್ದೀರಿ ಅಚ್ಚರಿಯ ಹೆಸರುಗಳು. ನೋಡಿ, ಮಂಕಾಳ್ ವೈದ್ಯ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ನೂತನ ಸಚಿವರು ಯಾರೆಲ್ಲ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಬಿ ನಾಗೇಂದ್ರ ಅವರ ಹೆಸರಿದೆ, ವಿಜಯಾನಂದ ಕಾಶಪ್ಪನವ್ರ ಹೆಸರಿದೆ, GS ಪಾಟೀಲ್ ಅವರು ಸ್ಪೀಕರ್ ಸ್ಥಾನ ಅಂತ ಹೇಳಲಾಗ್ತಾ ಇದೆ. ಸೊ ಸಚಿವ ಸಂಪುಟ ಈ 1.5 ವರ್ಷದಲ್ಲಿ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಬಟ್ ಈ ಪಟ್ಟಿಯನ್ನು ನೋಡ್ತಾ ಇದ್ದರೆ ಹೆಚ್ಚು ಯೂತ್ಗೆ ಅಥವಾ ಯೂತ್ ಐಕಾನ್ ಅಂತ ಏನು ಕಾಣಸಿಗ್ತಾರೆ ಕಾಂಗ್ರೆಸ್ನಲ್ಲಿ, ಅವರಿಗೆ ಅವಕಾಶ ಹೆಚ್ಚಿನ ಮಟ್ಟಿಗೆ ಲಭ್ಯವಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ವಿಜಯಾನಂದ ಕಾಶಪ್ಪನವರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಮಾಧ್ಯಮದೊಂದಿಗೆ ಮಾತಾಡೋ ಸಂದರ್ಭದಲ್ಲಿ. ಸೊ ಹಾಗಾಗಿ ಬಹುತೇಕ ವಿಜಯಾನಂದ ಕಾಶಪ್ಪನವರು ಸಚಿವ ಸಂಪುಟದಲ್ಲಿ ಇರ್ತಾರೆ, ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿ. ಇನ್ನು ಮಧು ಬಂಗಾರಪ್ಪನವ್ರಿಗೆ ಅವಕಾಶ ಮಗದೊಮ್ಮೆ ಲಭ್ಯ ಆಗಿದೆ, ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಕಳೆದ ಬಾರಿ ಶಿಕ್ಷಣ ಇಲಾಖೆ ಅಂದಾಗ ಪ್ಲಸ್ಸು ಮೈನಸ್ಸು ಟೀಕೆ ಟಿಪ್ಪಣಿಗಳನ್ನು ಬಹಳಷ್ಟು ಪಡ್ಕೊಂಡಿದ್ರು, ಯಾಕೆಂದರೆ ಮೊದಲ ಬಾರಿಗೆ ಸಚಿವ ಸಂಪುಟಕ್ಕೆ ಬಂದಿದ್ದು ಮಧು ಬಂಗಾರಪ್ಪನವರು. ಬಟ್ ಈ ಟರ್ಮ್ನಲ್ಲೂ ಕೂಡ ಅಂದರೆ DK ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆದರೂ ಆ ನಾಯಕತ್ವ ಬದಲಾವಣೆಯಲ್ಲೂ ಕೂಡ ಮಧು ಬಂಗಾರಪ್ಪನವರು ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಸಚಿವ ಸಂಪುಟ ನೀವು ಯಾರು ಸ್ಪೀಡಾಗಿ ಕೆಲಸ ಮಾಡ್ತಾರೆ ಅವರಿಗೆ ಮಣೆ ಹಾಕಿದ್ದಾರೆ ಅಂತ ಅನ್ಕೋಬೇಕಾ, ಅಥವಾ ಹಿರಿಯರನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಟಿದ್ದಾರೆ ಅಂತ ಅನ್ಬೇಕಾ ಗೊತ್ತಿಲ್ಲ. ಯಾಕಂದರೆ ಹಿರಿಯರ ಕೆಲವೊಂದು ಮಾರ್ಗಸೂಚಿಗಳು, ಮಾರ್ಗದರ್ಶನ ಅನ್ನೋದು ಬೇಕಾಗುತ್ತೆ. ಈ 1.5 ವರ್ಷದಲ್ಲಿ ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ 28ಕ್ಕೆ ನಾವೇ ಅಂತ ಹೇಳಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಆತ ಕಡೆ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಸ್ಥಾನನೇ ಕ್ಲೇಮ್ ಮಾಡಿರೋದ್ರಿಂದಾಗಿ ಅದೆಲ್ಲವೂ ಆಗಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಈ 1.5 ವರ್ಷ ಸರಿಯಾಗಿ ಕೆಲಸ ಮಾಡಬೇಕಾಗತ್ತೆ. ಯಾಕಂದರೆ 3 ವರ್ಷ ಮುಖ್ಯಮಂತ್ರಿ ಗಾದಿ ಬಗ್ಗೆನೇ ಚರ್ಚೆ ಮಾಡಿದ್ದಾಯಿತು, ರೈಟ್. ಇದೆಲ್ಲದರ ನಡುವೆ ಸಂಜೆ 4 ಗಂಟೆಗೆ ಸಚಿವ ಸಂಪುಟದ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ನೋಡಬೇಕು, ಒಂದು ಕಡೆ ಲೋಕಭವನದ ಕಾರ್ಯದರ್ಶಿಗೆ ಮುಖ್ಯಮಂತ್ರಿಗಳು ಕರೆ ಮಾಡಿ
ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ಳೋಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೇರೆ ಯಾವುದೇ ಕಾರ್ಯಕ್ರಮದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಬೆಳಗಿಂದ ಭಾಗಿಯಾಗಿಲ್ಲ. ಕಾರಣ ಈ ಪಟ್ಟಿ ಬರಲಿ ಅಂತಷ್ಟೇ. ಸೊ 11 ಗಂಟೆ ಅಂತ ನಿಗದಿ ಆಗಿತ್ತು ನೋಡಿ. 11ರಿಂದ 12 ಗಂಟೆ ಒಳಗೆ ಈಗಾಗಲೇ ನೋಡಿ ಆ ಪಟ್ಟಿ ಕೂಡ ಲಭ್ಯವಾಗಿದೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಬಹುತೇಕ ಡಿ ಕೆ ಶಿವಕುಮಾರ್ ಅವರ ಸ್ಪೀಡ್ಗೆ ಮ್ಯಾಚ್ ಆಗುವಂತಹ ಕ್ಯಾಂಡಿಡೇಟ್ಸನ್ನು ಸಚಿವ ಸಂಪುಟದಲ್ಲಿ ಪಡೆದುಕೊಳ್ಳುವಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.